ಆಗುವಷ್ಟು ಕಟ್ಟಿ ರೊಟ್ಟಿ ಇರ್ತಾವ. ಹಿಟ್ಟಿನ ಸಾರು ಮಾಡ್ತಾರ, ಸಾವಕಾಶ ಊಟ ಮಾಡ್ರಿ ಅನ್ನ ರೆಡಿ ಆಗ್ತದಂತ ಹೇಳ್ತಾರ. ಎಲ್ಲದಿ ವ್ಯವಸ್ಥೆ? ಆವತ್ತು ಶರಣ ಬಸಪ್ಪ ಯಾವ ಪರ್ವತಾಬಾದಿನಲ್ಲಿ ಬರಗಾಲದ ಕಾರಣವಾಗಿ ದಾಸೋಹವನ್ನು ಆರಂಭಿಸ್ತಾರೆ. ಉಳ್ಳವರ ಮನೆ ಮನೆ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಕಡಿಮೆ ಬಿದ್ದಾಗ ಸಾಲ ಮಾಡಿ ದಾಸೋಹ ಮಾಡ್ತಿರ್ತಾರೆ. ಎಲ್ಲ ಕಡೆ ಸುದ್ದಿ ಆಗ್ತದೆ. ಅಂತಿಂತ ಬರ ಅಲ್ಲ, ಆ ಬರಕ ಡೋಗಿ ಬರ ಅಂತ ಹೆಸರು ಇರ್ತೈತಿ. ಎಲ್ಲಿ ಬೇಕಲ್ಲಿ ಜನ ಹಸುವಿನಿಂದ ಒದ್ದಾಡಿ ಸತ್ತು ಬೀಳ್ತಿದ್ರು. ಮಕ್ಕಳಿಗೆ ಸುಣ್ಣ ಹಿಟ್ಟ ಬೆರೆಸಿ ರೊಟ್ಟಿ ಮಾಡಿ ತಿನ್ನಿಸ್ತಿದ್ರು, ಯಾಕಂದ್ರೆ ಅಷ್ಟು ಹಿಟ್ಟು ಸಿಗ್ತಿದ್ದಿಲ್ಲ. ಸಾಯಾಗ ಹೊಟ್ಟೆ ತುಂಬ ಉಂಡರ ಸಾಯಿಲ್ ಅಂತ ಹೇಳಿ ಸುಣ್ಣ ತಿನ್ನಿಸಿ ಅಪ್ಪು ತಿನ್ನಿಸಿ ಉಣಾಗ ರುಚಿ ಹತ್ತಿತ್ತು. ಹೊಟ್ಟೆ ಹೋದ್ಮೇಲೆ ಹೊಟ್ಟೆ ಉರಿದು ಮಕ್ಕಳು ಸಾಯ್ತಿದ್ದು. ಅಂತ ಭೀಕರವಾಗಿರ್ತಕ್ಕಂಥ ಬರಗಾಲದೊಳಗೆ ಯಾರು ಸಾಯಬಾರದು, ಯಾಕಂದ್ರ ಎಲ್ರೂ ಶಿವಸಂಭೂತರು. ತಿಳ್ಕೊಳ್ರಿ, ಈ ತತ್ವವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರಿ ಅಂದ್ರ ನಿಮ್ಗೆ ಯಾರು ವೈರಿಗಳಿಲ್ಲ. ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಶಿವಸಂಭೂತರು. ಎಲ್ಲರೂ ಶಿವನ ಮುಖೇನ ಬಂದವರು ಅನ್ಕೊಂಡ್ಬಿಟ್ರ ಈತ ಹಿಂದೂ ಅಲ್ಲ, ಈತ ಮುಸ್ಲಿಮನಲ್ಲ, ಈತ ಕ್ರೈಸ್ತನಲ್ಲ. ಎಲ್ಲರೂ ಶಿವಸಂಭೂತರು. ಸದ್ಗುರು ರೇಣುಕಾ ಮಹಾಶಿವಯೋಗಿಗಳು ಈ ಲೋಕಕ್ಕೆ ಕೊಡಮಾಡಿರ್ತಕ್ಕಂಥ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ, ವೀರಶೈವರ ಧರ್ಮ ಗ್ರಂಥ. ಆ ಗ್ರಂಥದೊಳಗೆ ಧರ್ಮದ ಕುರಿತು ವ್ಯಾಖ್ಯಾನ ಹೇಳ್ತದೆ. ಅಭೇದ್ಯಮಿದಂ ಧರ್ಮಂ. ಯಾವುದು ಧರ್ಮ ಅಂತ ಹೇಳಿದ್ರೆ ಎಲ್ಲಿ ಭೇದ ಇದೆ ಅದು ಧರ್ಮ ಅಲ್ಲ, ಯಾವುದು ಭೇದ ಇಲ್ಲ ಅದು ಧರ್ಮ. ಅದನ್ನೇ ಬಸವಾದಿಗಳು ಸುಂದರವಾಗಿರ್ತಕ್ಕಂಥ ಕನ್ನಡದಲ್ಲಿ ಹೇಳ್ತಾರೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣ ಕೂಡಲ ಸಂಗಮನಾಥನಲ್ಲಿ ತನ್ನ ಮನಸ್ಸಿಗೆ ತಾನೇ ಸಂಸ್ಕಾರವನ್ನು ಕೊಟ್ಕೊಂಡ. ಬಸವಣ್ಣನವರ ಲಕ್ಷ ಲಕ್ಷ ವಚನಗಳಲ್ಲಿ ಇನ್ನೊಬ್ಬರಿಗೆ ಬುದ್ಧಿ ಹೇಳಿರ್ತಕ್ಕಂಥ ಒಂದೇ ಒಂದು ವಚನ, ಇನ್ನುಳಿದ ಎಲ್ಲ ವಚನಗಳಲ್ಲಿ ತಮಗೆ ತಾವೇ ಹೇಳ್ಕೊಂಡ್ರು. ಒಂದೇ ಒಂದು ವಚನ ತಪ್ಪಿ ಬಂತೇನೋ, ಆದ್ರೆ ಆ ವಚನ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಿದ್ದಾವಲ್ಲ ಆ ಎಲ್ಲ ರಾಷ್ಟ್ರಗಳಿಗೆ ಸಂವಿಧಾನದ ಪೀಠಿಕೆ ಆಯ್ತದೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ನಾವು ಮೊದಲು ಭಯಪಟ್ಟು ಮಾಡೋದೇ ಇದ ವಚನ, ಮತ್ತ ಕಳು ಮಾಡಕ್ ಹೊಂಟ ಬಿಟ್ಟಿವಿ. ಒಂದು ಕನ್ನಡ ಶಾಲೆ ಮಾಸ್ತರ್ನ ಮಗ ಅವ್ರವಂಗ ಕಾಡಿ ಅಳ್ತಿತ್ತಂತ, ನನಗೆ ಸೀಸ್ ಪೆನ್ಸಿಲ್ ಬೇಕಬೇ ಅಂತ ಹೇಳಿ ಪಾಟಿ ಚೀಲ ಚೆಕ್ ಮಾಡಿದ್ರು, ಒಂದು ಅರ್ಧ ಸೀಸ್ ಪೆನ್ಸಿಲ್ ಸಿಕ್ತು. ಇವತ್ತೀಟದಲ್ಲಪ್ಪಿ ಒಯ್ಯಿ ನಂದಲ್ಬೇ ಇದು, ಗುಂಡ್ಯನ್ ಪಾಟಿ ಚೀಲ್ದಂದು ಕಳು ಮಾಡೀನಿ. ಅವ್ರಪ್ಪ ಅಂದ, ಲೇ ಪಕ್ಕದವ್ರ ಪಾಟಿ ಚೀಲ್ದಂದು ಅದು ಮುರುಕ್ ಪೆನ್ಸಿಲ್ ಯಾಕೆ ಕಳು ಮಾಡಿಯಲೆ, ನನಗೆ ಹೇಳಿದ್ರೆ ನಮ್ಮ ಶಾಲ್ಯಾಗ ಡಜನ್ ಗಟ್ಲೆ ಇದ್ದು ತರ್ತಿದ್ನಲ್ಲ ಅಂದಂತ. ಯಪ್ಪ, ನೀ ಡಜನ್ ಗಟ್ಲೆ ಕಳು ಮಾಡು ದೊಡ್ಡ ಕಳ್ಳ, ನಾ ಅರ್ಧ ಕಳು ಮಾಡವ ಸಣ್ಣ ಕಳ್ಳ ಅಂದಂತ ಅವನ ಮಗ. ಹಂಗ ನಾವೆಲ್ಲ ಬಸವಾದಿ ಪ್ರಮತರ ವಚನಗಳನ್ನ ಅರ್ಥೈಸಿಕೊಂಡು ಬದುಕಬೇಕು. ಪರ್ವತಾಬಾದಿನಲ್ಲಿ ಶರಣರು ದಾಸೋಹವನ್ನು ನಡೆಸ್ತಾರೆ. ಅದ್ಭುತವಾಗಿರ್ತಕ್ಕಂಥ ಎಲ್ಲಾ ಕಡೆ ಸುದ್ದಿ ಆಗ್ತದೆ. ಬಂದವರಿಗೆಲ್ಲ ಯಥೇಚ್ಛ ಪ್ರಸಾದ, ಖಾಲಿ ಇದ್ದವರೆಲ್ಲ ದಾಸೋಹದಾಗ ಕೆಲಸ ಮಾಡಬೇಕು. ಈ ಸುದ್ದಿಯನ್ನ ಗುಲ್ಬರ್ಗಾದ ಗೌಡ್ರು, ನೀವೆಲ್ಲ ಗುಲ್ಬರ್ಗಕ್ಕೆ ಹೋದ್ರ ಅಲ್ಲಿ ಮಹಾಮನೆ, ಮೊದಲ ದೇವಸ್ಥಾನ, ಅದ್ರ ಹಿಂದೆ ಮಹಾಮನೆ ಅದು. ಆ ಮನೆಯೊಳಗೆ ಹೋದ್ರ ಅಲ್ಲೊಂದು ಹುಡುಗ ಈಗ ಸಣ್ಣ ಶರಣ
ಆ ಶರಣ ಪೀಠದ ಪೀಠಾಧಿಕಾರಿ. ಮೊದಲು ಅವ್ರ ಅಪ್ಪವರಿದ್ರು ಶರಣಬಸಪ್ಪನವ್ರು. ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಿರಲಿಲ್ಲ. ಶರಣಬಸಪ್ಪ ಜೀವಿತ ಕಾಲಾವಧಿಯೊಳಗ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ. ಇವತ್ತು ಶರಣಬಸಪ್ಪನ ಹೆಸರ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ 3,000ಕ್ಕೂ ಹೆಚ್ಚು ಆಶ್ರಮಗಳದಾವು, ದೇವಸ್ಥಾನಗಳದಾವು, ಮಠಗಳದಾವು. ಅಲ್ಲೆಲ್ಲ ಮರಳಾರಾಧ್ಯರ ನೆನಪೇ ಇಲ್ಲ ಅವ್ರಿಗೆ. ನಾವೇ ಶರಣಬಸಪ್ಪ ಅಂತ ಕಾಲು ಚಾಚ್ಕೊಂಡು ಕುಂತು ಪಾದ ಕೊಡ್ತಾರೆ. ಆದ್ರೆ ಶರಣಬಸಪ್ಪ ಎಂದೂ ತನ್ನ ಪಾದ ಕೊಡಲಿಲ್ಲ. ಹಾಗೆ ಆ ಪರ್ವತಾಬಾದಿನ ಊರಿಗೆ ಕಲಬುರಗಿ ಗೌಡ್ರು, ಆವತ್ತಿನ ದೊಡ್ಡಪ್ಪ ಗೌಡ ಈ ಸುದ್ದಿ ಕೇಳಿ ಬರ್ತಾನೆ. ಇವತ್ತಿನ ಶರಣಬಸಪ್ಪ ಅಂತೇನು ಯಾರ ಆ ಹುಡುಗನ್ ಹೇಳ್ತೀವಲ್ಲ, ಆ ಹುಡುಗ ಗುಲ್ಬರ್ಗ ಊರಿನ ಪೊಲೀಸ್ ಪಾಟೀಲ್ ಮಂತಂದವರು, ಆ ಊರಿನ ಗೌಡ್ರು, ಶರಣರ ವಂಶಸ್ತ್ರ ಅಲ್ಲ ಅವ್ರು. ದೊಡ್ಡಪ್ಪ ಗೌಡ್ರು ಬರ್ತಾರೆ, ಶರಣ, ನಿನ್ನ ಅದ್ಭುತವಾಗಿರ್ತಕ್ಕಂಥ ಲೀಲೆ ಕೇವಲ ಪರ್ವತಾಬಾದಿಗೆ ಯಾಕೆ ಮೀಸಲಾಗಿರ್ಬೇಕು? ನೀನು ಗುಲ್ಬರ್ಗಾಕ್ ಬರಬೇಕು. ಕಲಬುರಗಿ ಬಹಳ ದೊಡ್ಡ ಊರ, ಅಲ್ಲಿ ಅನೇಕ ಜನರಿಗೆ ನಿನ್ನ ಅವಶ್ಯಕತೆ ಆದಂತ ಕರೆದಾಗ ದೇವರು ಒರೆದು ನೋಡುವ, ಕೊರೆದು ನೋಡುವ. ಆತನ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅವರಿಗೆ ಮಾತ್ರ ಪದಕ ಪ್ರಶಸ್ತಿಗಳು. ಕಾಫಿ ಮಾಡಿದವ್ರಿಗಿಲ್ಲ. ಕಾಫಿ ಮಾಡಿದವರಿಗೆ ಹಾಳೆನ ಪ್ರಶಸ್ತಿ ಸಿಗ್ತದ, ಆದ್ರ ಮನಸ್ಸಿನೊಳಗೆ ಸಿಗುವುದಿಲ್ಲ. ಭಗವಂತನ ಪ್ರಶಸ್ತಿ ಸಿಗಬೇಕಾದ್ರೆ ಈ ಜಗತ್ತು ಒಂದು ದೇವಸ್ಥಾನ, ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ದೈವಾಂಶ ಸಂಭೂತರು ಅಂತ ತಿಳ್ಕೋಬೇಕು. ಇವತ್ತು ಟಿವಿ ಒಳಗ ಒಂದು ವಿಕೃತವಾಗಿರ್ತಕ್ಕಂಥದ್ದನ್ನು ನೋಡಿದೆ ನಾನು. ಹೆತ್ತ ತಾಯಿಗೆ ಲಕ್ವ ಆಗಿದೆ. ಲಕ್ವ ಆದವ್ರು ಜಲ್ದಿ ಸಾಯಂಗಲ್ಲ. ಯಾಕಂದ್ರ ಏನೂ ವಿಚಾರ ಮಾಡ್ಲಾರ್ದವ್ರಿಗೆ ಮರಣ ಬರುವುದಿಲ್ಲ. ಲಕ್ವ ಮೆದುಳಿಗೆ ಹೊಡಿತಂದ್ರ ವಿಚಾರಗಳೇ ಇರುವುದಿಲ್ಲ. ದೇಹ ವಿಚಾರಕ್ಕೆ ಸ್ಪಂದಿಸಿದ್ರೆ ಮಾತ್ರ ಮರಣ ಬರ್ತೈತೆ. ಅದಕ್ಕೆ ಲಕ್ವ ಆದ್ರೆ ಬಹಳ ದಿವಸ ಬದುಕ್ತಾರೆ. 5-6 ವರ್ಷ ತಾಯಿ ಸೇವಾ ಮಾಡಿದಾನೆ. ಡಾಕ್ಟರ್ ಅಂದ್ರು ಬಹಳ ದಿವಸ ಬದುಕ್ತಾಳೆ, ನಿಮ್ಮ ಅಮ್ಮನ ಯಾವ ಅಂಗಕ್ಕೂ ಏನೂ ಆಗಿಲ್ಲ, ಮೆದುಳಿಗೆ ಅಷ್ಟೇ ಆಗಿದೆ. ಎಷ್ಟು ದಿವಸ ಇವಳು ಸೇವಾ ಮಾಡ್ಬೇಕಂತ 4-6 ಅಂತಸ್ತಿನ ಬಹುಮಹಡಿ ಕಟ್ಟಡದ ಮೇಲೆ ಇರ್ತಕ್ಕಂಥ ಸ್ವತಃ ತಾನೇ ಹೆತ್ತಿರ್ತಕ್ಕಂಥ ಮಗ ತಾಯಿಯನ್ನ ಅಂತಸ್ತಿನಿಂದ ಕೆಳಗೆ ಒಗಿತಾನಲ್ಲ. ಎಂತ ಪಾಪಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ, ಆಲೋಚನೆ ಮಾಡಬೇಕು. ಯಾರ್ಯಾರ್ದೋ ರೋಗಿಗಳನ್ನ ಶುಶ್ರೂಷೆ ಮಾಡಿ ಮೆರೆದಿರ್ತಕ್ಕಂಥ ಕಾರ್ಖಾನಿಸಿರುವಂತ ನಾಡಿನೊಳಗೆ ನಾವಿದ್ದೇವೆ. ಮದರ್ ತೆರೇಸಾನಂತವ್ರ ನಾಡಿನೊಳಗೆ ನಾವಿದ್ದೇವೆ. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು, ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳು, ಯಾರ್ಯಾರಿಗೋ ಬಡ ಮಕ್ಕಳಿಗೆ ಹೊಟ್ಟೆಗೆ ಅನ್ನ, ನೆತ್ತಿಗೆ ವಿದ್ಯೆಯನ್ನು ಕೊಟ್ಟು ಸಲುತ್ತಾ ಇರ್ತಕ್ಕಂಥವರ ಮಧ್ಯದಲ್ಲಿಯೇ ಹಡೆದ ತಾಯಿಯನ್ನೇ ಮಹಡಿಯಿಂದ ಎಸಿತಾರೆ ಅಂದ್ರೆ ಎಂತ ವಿಚಿತ್ರ ಜನ. ಇಂಥ ಶರಣ ಕಲಬುರಗಿಗೆ ಬಂದು ಹಲವಾರು ಲೀಲೆಗಳನ್ನ ತೋರ್ತಾರೆ. ಅಂಥ ಲೀಲಾ ಪುರುಷನ ಪುರಾಣ ಪ್ರವಚನ 11 ದಿನದಾಗ, ತಿಂಗಳದಾಗ, ವರ್ಷದಾಗ ಮುಗಿದಿದ್ದೇನದು? ಮುಗಿಯದ ಅಧ್ಯಾಯ ಅದು. ಶರಣರನ್ನ ಎಷ್ಟು ನೆನೆಸಿದ್ರು ಕೂಡ ಕಡಿಮೆ. ಶರಣರ ನೆನದರ ಸರಗಿಯ ಇಟ್ಟಂಗ. ಶರಣರ ನೆನದ್ರ ಕೈಯೊಳಗ ಬಂಗಾರದ ಆಭರಣ ಹಾಕೊಂಡಂಗ ಆಗ್ತದಂತೆ. ಯಾರು ಸದಾ ಶರಣರ ಸ್ಮರಣೆ ಮಾಡ್ತಾರೆ ಅವ್ರಿಗೆ ಬಡತನ ಬರೋದಿಲ್ಲ. ಅವ್ರಿಗೆ ಅವರ ಕುಟುಂಬದಲ್ಲಿ ಸದಾ ಸಂತೋಷ ಇರ್ತದೆ. ಇದಕ್ಕೆ ಏನ್ ಸಾಕ್ಷಿ ಅಂತ ಹೇಳಿದ್ರ, ಯಾವ ಸಜ್ಜನ್ ಸರ್ ಬೆಕ್ಕಿನಾಳದ ಸಜ್ಜನ್ ಪರಿವಾರದೊಳಗೆ ಆ ಮನೆತನದ ಹಿರಿಯ ಮಗನ ಮದುವೆ ಆಗ್ತಿತ್ತಂದ್ರ ಅವ್ರ ಮನೆತನದ ಪದ್ಧತಿ ಅದ ಶರಣಬಸಪ್ಪನ ಪುರಾಣ 11 ದಿವಸ ಯಾಕಾಗಲ್ದಕ್ಕ ಹಚ್ಚೇ
ಅವ್ರು ಮದುವೆ ಮಾಡ್ತಾರಲ್ಲ, ಅದಕ್ಕೆ ಶರಣಪ್ಪ ಅಂದ್ರೆ ಲಕ್ಷ್ಮಿ. ಕಲಬುರಗಿ ಶರಣ ಬಸಪ್ಪ ಅಂದ್ರೆ ಲಕ್ಷ್ಮಿ ಇದ್ದಂಗ, ಸಂಪತ್ತಿದ್ದಂಗ. ಆ ಎಲ್ಲ ಸಂಪತ್ತಿನ ಗುಟ್ಟು ಎಲ್ಲಿದಂದ್ರ ಶರಣ ಬಸಪ್ಪನ ಮಹಾಪುರಾಣ, ಶರಣ ಬಸಪ್ಪನ ಮಹಾಪುರಾಣ. ಅಂಥ ಸಜ್ಜನ್ ಗುರುಗಳು ಈ ಗಣಮಠೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ತಮ್ಮ ಪುತ್ರನ ಮದುವೆಯ ಈ ಸಂದರ್ಭದಲ್ಲಿ ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಿಣಸಗಿಯ ಪಾಟೀಲರಿಗೆ, ಗುರುಲಿಂಗಪ್ಪಗೌಡ ಪಾಟೀಲ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನ ಮಾಡಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಸರ್ ಮತ್ತು ಗೌಡ್ರು ವೇದಿಕೆ ಮೇಲೆ ಬರಬೇಕು.